ರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ದ ಬಲಿಯ ನಿತ್ತೊಡೆ ಮುನಿವೆ ಎಂಬ ಪದ್ಯಭಾಗವನ್ನು ಕಥಾ ಹಿನ್ನೆಲೆ ಸಹಿತ ಸಂಭಾಷಣೆ ಅಳವಡಿಸಿ ನಮ್ಮ ಶಾಲಾ ವಿದ್ಯಾರ್ಥಿಗಳ ಮೂಲಕ ರಂಗದ ಮೇಲೆ ತರುವ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಕೋರುತ್ತಾ, ಜಂಬೂ ದ್ವೀಪದ ಭರತ ಕ್ಷೇತ್ರದಲ್ಲಿ ರಾಜಪುರವೆಂಬ ಪಟ್ಟಣವಿತ್ತು. ಆ ಪಟ್ಟಣದ ಅರಸ ಮಾರಿದತ್ತ. ಅಲ್ಲಿನ ಅಧಿದೇವತೆ ಚಂಡಮಾರಿಯ ಜಾತ್ರೆ ಪ್ರತಿ ವರ್ಷದ ಚೈತ್ರ ಮಾಸದಲ್ಲಿ ಸಹಸ್ರಾರು ಪ್ರಾಣಿ ಬಲಿ ಹಾಗೂ ಎಳೆಯ ಸತ್ಕುಲದ ಮಾನವ ಜೋಡಿಯನ್ನು ಮಾರಿದೇವತೆಗೆ ಬಲಿ ಕೊಡಲಾಗುತ್ತಿತ್ತು. ಮನುಷ್ಯ ಜೋಡಿಯನ್ನು ಹಿಡಿತರಲು ರಾಜನು ಚಂಡಕರ್ಮನಿಗೆ ಹೀಗೆ ಆದೇಶಿಸುತ್ತಾನೆ. ಬಹುಕುಲ ತೇಜ ಮಾರಿದತ್ತ ಮಹಾರಾಜರು ಬರುತ್ತಿದ್ದಾರೆ. ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಸೇವಕರೇ, ಜಾತ್ರೆಯ ಸಿದ್ಧತೆಗಳು ಸರಿಯಾಗಿ ಸಾಗಿವೆ? ಹೌದು ಮಹಾರಾಜರೇ, ನಾವು ತಿಳಿದಂತೆ ಸಿದ್ಧತೆಗಳೆಲ್ಲ ಸಾಂಗವಾಗಿ ನಡೆದಿವೆ. ಪ್ರಾಣಿಗಳೆಲ್ಲ ಬಲಿಗಾಗಿ ಸಿದ್ಧವಾಗಿವೆ ಮಹಾರಾಜರೇ. ಆದರೆ ಸಿದ್ಧತೆ ಇನ್ನು ಉಳಿದಿದೆ. ಹೌದು ಮಹಾರಾಜರೇ. ಏನದು? ಮನುಷ್ಯ ಜೋಡಿಯೇ ಪತ್ತೆ ಆಗಿಲ್ಲ ಮಹಾರಾಜ. ಹಾಗಾದರೆ ಈ ಕೂಡಲೇ ಚಂಡಕರ್ಮನನ್ನು ಬರೆ. ಆಗಲಿ ಮಹಾರಾಜರೇ. ಮಹಾರಾಜರಿಗೆ ಪ್ರಣಾಮಗಳು. ತಾವು ನಮ್ಮನ್ನು ಕರೆಸಿದ ಸಮಾಚಾರವೇನು ಪ್ರಭು? ಚಂಡಕರ್ಮ ಪ್ರತಿ ವರ್ಷದಂತೆ ಮಾರಿ ದೇವತೆಗೆ ಬಲಿ ಕೊಡಲು 20 ಮಾನವರು ಬೇಕಾಗಿದ್ದಾರೆ. ಈ ಕೂಡಲಿಂದ ಸಾಚರೊಂದಿಗೆ ಹೋಗಿ ಸಮಯಕ್ಕೆ ಸರಿಯಾಗಿ ಎಳೆಯ ಪ್ರಾಯದ ಶುಭ ಲಕ್ಷಣದ ಸತ್ಕುಲದಲ್ಲಿ ಹುಟ್ಟಿದ ಜೋಡಿಯನ್ನು ಹುಡುಕಿ ಎಳೆದುಕೊಂಡು ಬಾ. ಅಪ್ಪಣೆಯಾಗಲಿ ಮಹಾರಾಜರು, ಈ ಕೂಡಲೇ ಹೋಗ್ತೇವೆ. ಹೋಗಿ ಬನ್ನಿ. ಸಮಯಕ್ಕೆ ಸರಿಯಾಗಿ ದೇವಿಯ ಸನ್ನಿಧಿಗೆ ಎಳೆದು ತಂದಿರಿ. ಕರ್ಮ ಮತ್ತು ಆತನ ಸಹಚರ ಮಾನವ ಜೋಡಿಯನ್ನು ಹುಡುಕಲು ಕಾಡು ಮೇಡುಗಳನ್ನು ಸುತ್ತುತ್ತಿರುವಾಗ ಸುದತ್ತ ಮುನಿಗಳಲ್ಲಿ ವಿದ್ಯೆ ಕಲಿಯುತ್ತಿದ್ದ 2 ಎಳೆಯ ಮಕ್ಕಳಾದ ಅಭಯರುಚಿ ಮತ್ತು ಅಭಯಮತಿಯರು ಗುರುಗಳ ಆಜ್ಞೆಯಂತೆ ಭಿಕ್ಷಾಟನೆಗೆ ಹೊರಟಿರುತ್ತಾರೆ. ಚಂಡಕರ್ಮನ ದೃಷ್ಟಿ ಆ ಎಳೆಯ ಮಕ್ಕಳ ಮೇಲೆ ಬೀಳುತ್ತದೆ. ಮುಂದೆ ಅದೋ ಅಲ್ಲಿ ನೋಡು, ಯಾರೋ 2 ಮನುಷ್ಯರು ಕಾಡಿನಲ್ಲಿ ಸಂಚರಿಸುತ್ತಿದ್ದಾರೆ. ಹೌದೌದು ಸಹಚರ, ನಮ್ಮ ಕಾರ್ಯವನ್ನು ಫಲಿಸಿದಂತೆ ಸರಿ. ಹೇಗಾದರೂ ಮಾಡಿ ಹಿಡಿಯೋಣ, ನಡೆ. ಅವರ ದೃಷ್ಟಿಯನ್ನು ಬೇರೆಡೆಗೆ ಸೆಳೆಯುವಂತೆ ಮಾಡುತ್ತೇನೆ. ನೀನು ಹಿಂದಿನಿಂದ ಬಂದು ಇಡಿ. ಹೌದು, ನಡೆ ಬೇಗ. ಬಿಡಿ ಬಿಡಿ. ನೀವು ಯಾರು? ನಮ್ಮನ್ನೇಕೆ ಹಿಡಿದಿರಿ? ನಾವು ಈ ರಾಜ್ಯದ ಮಾರಿದತ್ತ ರಾಜರ ತಾರ ಮತ್ತು ಸಹಚರ. ನಮ್ಮ ರಾಜರ ಆಜ್ಞೆಯಂತೆ ನಿಮ್ಮನ್ನು ದೇವಿಯ ಬಳಿ ಎಳೆದೊಯ್ಯುತ್ತೇವೆ. ನಡೆಯಿರಿ. ಅಣ್ಣ, ನನಗೇಕೋ ಭಯವಾಗುತ್ತಿದೆ ಅಣ್ಣ, ಏನು ಮಾಡಲಿ? ಹೆದರಿದ್ರು ತಂಗಿ. ನಾ ಭೀತಿಯ ಗೆಲೆಗೆ ಮರಣದ ದೆಸೆಯೋಳ್. ಸಾವು ಸಮೀಪಿಸಿದಾಗ ಹೆದರಬಾರದು. ದೇವರ ಇಚ್ಛೆ ಅಂತಾಗಲಿ. ನಡೆ ಹೋಗೋಣ. ಭಯಾನಕ ದೃಶ್ಯವನ್ನು ಕಂಡ ಮಕ್ಕಳು ಭಯಗೊಳ್ಳದೆ ಆಶ್ಚರ್ಯದಿಂದ ಎಲ್ಲವನ್ನು ನೋಡುತ್ತಿದ್ದಾರೆ. ರಾಜನು ಈ ಮಕ್ಕಳನ್ನು ಗಮನಿಸಿ ಸ್ವಲ್ಪವೂ ವಿಚಲಿತರಾಗದೆ ಎಲ್ಲವನ್ನು ನೋಡುತ್ತಿದ್ದಾರಲ್ಲ ಎಂದು, ಇವರು ಸಾಮಾನ್ಯರಲ್ಲ, ಯಾರೋ ಕಾರಣಿ ಪುರುಷರೇ ಇರಬೇಕೆಂದು ಇವರನ್ನು ವಿಚಾರಿಸಿ ಇವರ ವೃತ್ತಾಂತವನ್ನು ತಿಳಿಯ ಬಯಸುತ್ತಾನೆ. ಮಾರಿದೇವತೆಗೆ ಜಯವಾಗಲಿ, ಮಾರಿದೇವತೆಗೆ ಜಯವಾಗಲಿ. ಮೊದಲು ಮನುಷ್ಯರನ್ನು ಕರೆತಂದಿರಿ, ಬಲಿ ಕೊಟ್ಟು ನಂತರ ಪ್ರಾಣಿಗಳನ್ನು ಬಲಿ ಕೊಡೋಣ. ಮಾನವ ಜೋಡಿ ಸಿದ್ಧವಾಗಿದೆಯೇ? ಹೌದು ಆಚಾರ್ಯರೇ. ಹಾಗಾದರೆ ತಡಬೇಕೆ? ಮೊದಲು ಕರೆತಂದಿರಿ. ಬೇಡ, ಮೊದಲು ದೇವ ಪೂಜೆ ಸಾಂಗವಾಗಿ ನಡೆಯಲಿ, ನಂತರ ಬಲಿ ಕೊಡೋಣ. ಓಂ ಭೀಮ್ ಓಂ ಭೀಮ್ ಓಂ ಭೀಮ್ ಓಂ ಭೀಮ್.
ಕಾದಿರುವುದೋ ಎಂದು ನೆನೆದು ನಮಗೆ ಭಯವಾಗುತ್ತಿದೆ. ನಿಮ್ಮ ಮಾತುಗಳನ್ನು ಕೇಳಿ ನನಗೆ ಕಳವಳವಾಗುತ್ತಿದೆ. ನಿಮ್ಮ ವೃತ್ತಾಂತವನ್ನು ತಿಳಿಯಬೇಕೆನಿಸುತ್ತಿದೆ. ಕೇಳುತ್ತೇವೆ, ಕೇಳು ರಾಜ. ನಾನು ಉಜ್ಜಯಿನಿಯ ರಾಜ ಯಶೋಗನ ಪತ್ನಿ ಚಂದ್ರಮತಿ. ಈತ ನನ್ನ ಮಗ ಯಶೋಧರ. ಈತನ ಪತ್ನಿ ಅಮೃತಮತಿ. ನನ್ನ ಪತ್ನಿಯಾದ ಅಮೃತಮತಿ ಸಕಲ ವಿದ್ಯಾವಂತನು, ಸುಂದರನು, ರಾಜಕುಮಾರನು ಆದ ನನ್ನನ್ನು ಮೋಸಗೊಳಿಸಿ ಅಷ್ಟವಕ್ರತೆಗಳುಳ್ಳ ಆ ಆನೆಲಾಯದ ಮಾವಟಿಗನನ್ನು ಮೋಹಿಸಿದ ದೃಶ್ಯವನ್ನು ಕಣ್ಣಾರೆ ಕಂಡ ನಾನು ವಿಚಲಿತನಾದೆ. ಈತನ ಖಿನ್ನತೆಯನ್ನು ಕೇಳಿದಾಗ ರಾತ್ರಿ ತಾನು ಒಂದು ದುಸ್ವಪ್ನವೊಂದನ್ನು ಕಂಡದ್ದಾಗಿ ಹೇಳಿದ್ದರಿಂದ ಸ್ವಪ್ನದೋಷ ನಿವಾರಣೆಗಾಗಿ ಜ್ಯೋತಿಷಿಗಳ ಸಲಹೆಯಂತೆ ಪ್ರಾಣಿ ಬಲಿ ಕೊಡಲು ನಿರ್ಧರಿಸಿದೆವು. ನಾನು ಜೈನ ಧರ್ಮೀಯನಾದ್ದರಿಂದ ಪ್ರಾಣಿ ಬಲಿಗೆ ಒಪ್ಪಲಿಲ್ಲ. ಆದರೆ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವಾಗ ಅದರಲ್ಲಿ ಮೊದಲೇ ಅಡಗಿದ್ದ ಭೂತವೊಂದು ಕೊಕ್ಕೊ ಎಂದು ಸದ್ದು ಮಾಡುತ್ತಾ ಹಸು ನೀಗಿತು. ಇದರಿಂದ ಮತ್ತಷ್ಟು ದುಃಖಿತನಾದ ಈತ ತನ್ನ ಮಗನಾದ ಯಶೋಮತಿಗೆ ಪಟ್ಟ ಕಟ್ಟಿ ಕಾಡಿಗೆ ತಪಸ್ಸಿಗೆ ಹೊರಡಲು ನಿಶ್ಚಯಿಸಿದೆವು. ಇದನ್ನು ತಿಳಿದ ಅಮೃತಮತಿ ನಮ್ಮಿಬ್ಬರನ್ನು ವಿಷವಿಕ್ಕಿ ಕೊಂದಳು. ನಾವು ಸತ್ತ ನಂತರ ಮುಂದಿನ 6 ಜನ್ಮಗಳಲ್ಲಿ ನವಿಲು, ಹಾವು, ಹಂದಿ, ಮೀನು ಮೊಸಳೆಗಳಾಗಿ ಜನಿಸಿ ನಂತರ ಕೋಳಿ ಪಿಳ್ಳೆಗಳಾಗಿ ಜನಿಸಿದೆವು. ನಂತರ ಮನುಷ್ಯ ಜನ್ಮವನ್ನು ಎತ್ತಿದೆವು. ಮುಂದೆ ಅಕಂಪನ ಮುನಿಗಳ ಆದೇಶ ಕೇಳಿ ಯಶೋಮತಿಯ ಬಾಣಕ್ಕೆ ತುತ್ತಾಗಿ ಆತನ ಪತ್ನಿಯಾದ ಕುಸುಮಾವಳಿಯ ಮಕ್ಕಳಾಗಿ ಜನಿಸಿದೆವು. ಕುಸುಮಾವಳಿಯ ಮಕ್ಕಳೇ? ಹೌದು, ಕುಸುಮಾವಳಿಯ ಮಕ್ಕಳೇ. ಮುಂದೆ ಸುದತ್ತ ಮುನಿಗಳ ಆಶ್ರಮದಲ್ಲಿ ಶಿಷ್ಯರಾಗಿದ್ದೆವು. ಮುನಿಗಳ ಆದೇಶದಂತೆ ಭಿಕ್ಷಾಟನೆಗೆ ಹೊರಟಿದ್ದಾಗ ನಿಮ್ಮ ತಳಾರನಾದ ಚಂಡಕರ್ಮ ನಮ್ಮನ್ನು ಇಲ್ಲಿಗೆ ಎಳೆದು ತಂದನು. ಈಗ ಹೇಳು ರಾಜ ಮಹಾರಾಜ, ನಾವು ಕೇವಲ ಸಂಕಲ್ಪ ಹಿಂಸೆ ಮಾಡಿದ್ದರಿಂದ ಇಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಯಿತು. ನೀನು ಇನ್ನು ಇಷ್ಟೊಂದು ಪ್ರಾಣಿ ಹಿಂಸೆ ಮಾಡುತ್ತಿರುವೆ. ನಿನಗೆ ನರಕದಲ್ಲೂ ನಿವಾರಣೆ ಇಲ್ಲ. ನಿಲ್ಲಿಸಿ. ಅಭಯ ರುಚಿ ಮತ್ತು ಅಭಯಮತಿಯರೇ, ನೀವೇ ನಮ್ಮ ಆಚಾರ್ಯರು. ಇಂದು ನೀವು ನಮ್ಮ ಕಣ್ಣನ್ನು ತೆರೆಸಿದಿರಿ. ಚಂಡಮಾರುತ ದೇವತೆಗೆ ನಮೋ ನಮಃ. ಚಂಡಮಾರುತ ದೇವತೆಗೆ ನಮೋ ನಮಃ. ಹೇಳಿರಿ, ದೇವಿಯ ಮಾತನ್ನು ಸರ್ವ ಜನರು ಆಲಿಸಿರಿ. ಇನ್ನು ಮುಂದೆ ನನಗೆ ಜಲ, ಗಂಧ, ಸೃಜ, ತಂಡುಲ, ಧೂಪ, ದೀಪ, ಚರು, ತಾಂಬೂಲಗಳಿಂದ ಪೂಜಿಸಬೇಕು. ಇನ್ನು ಮುಂದೆ ನನಗೆ ಪ್ರಾಣಿಗಳನ್ನಾಗಲಿ ಮನುಷ್ಯರನ್ನಾಗಲಿ ಬಲಿ ಕೊಟ್ಟರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಎಚ್ಚರದಿರಲಿ. ಮಕ್ಕಳೇ, ನೀವು ಗುರುಗಳಾದಿರಿ. ನಾನು ಇಷ್ಟು ದಿನ ಎಷ್ಟೊಂದು ಜೀವರಾಶಿಗಳನ್ನು ಕೊಂದೆ. ನೀವು ನನ್ನ ತಂಗಿಯ ಮಕ್ಕಳೆಂದು ತಿಳಿಯದಾದೆ. ಆ ಮಕ್ಕಳಿನ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಲೇಬೇಕು. ರಾಜ, ನಿನ್ನ ಪ್ರಾಯಶ್ಚಿತ್ತಕ್ಕೆ ಕ್ಷಮೆ ದೊರೆಯಬೇಕಾದರೆ ದೈವೇಚ್ಛೆಯಂತೆ ಕಾರ್ಯಮಗ್ನನಾಗು. ನನ್ನ ಮಗನಾದ ಕುಸುಮದತ್ತನಲ್ಲಿ ಅಪ್ಪಾಜಿ ತಮ್ಮ ಅಪ್ಪಣೆಯಾಗಲಿ. ಕುಳಿತುಕೋ ಮಗನೇ, ನಿನಗೆ ಪಟ್ಟಾಭಿಷೇಕ ಕಟ್ಟುತ್ತೇನೆ. ಮಗನೇ, ನನ್ನ ಪಾಪದ ಕೊಳ ತುಂಬಿದೆ. ನಾನು ಈಗಲೇ ಸನ್ಯಾಸವನ್ನು ಸ್ವೀಕರಿಸಿ ತಪಸ್ಸಿಗೆ ಹೊರಡುತ್ತೇನೆ. ಇಗೋ ಈ ರಾಜ್ಯದ ಭಾರವನ್ನು ನೆನಪಿಸುತ್ತಿದ್ದೇನೆ. ತಗೋ ಮಗನೇ. ಇನ್ನು ಮುಂದೆ ದೇವಿಯ ಅಪ್ಪಣೆಯಂತೆ ಈ ರಾಜ್ಯದಲ್ಲಿ ಪ್ರಾಣಿ ಹಿಂಸೆ ಮಾಡಬಾರದು. ಪ್ರಜೆಗಳೆಲ್ಲರನ್ನು ನಿನ್ನ ಮಕ್ಕಳಂತೆ ನೋಡಿಕೊಂಡು ಸುಖವಾಗಿ ರಾಜ್ಯಭಾರ ಮಾಡು. ಅಪ್ಪಾಜಿ, ಸರಿ ಅಪ್ಪಾಜಿ, ನೀವು ಹೇಳಿದಂತೆಯೇ ಆಗಲಿ. ಇನ್ನು ಮುಂದೆ ಈ ರಾಜ್ಯದಲ್ಲಿ ಯಾವುದೇ ಜೀವಿಯನ್ನು ಬಲಿ ಕೊಡುವುದಿಲ್ಲ. ಹಾಗೆ ನೀವು ಪಟ್ಟಂತಹ ಈ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತೇನೆ. ಇಲ್ಲಿನ ಜನರಿಗೆ ಅವರಿಗೆ ಬೇಕಾದ ಅನುಕೂಲಗಳನ್ನು ಮತ್ತು ಸಹಾಯವನ್ನು ನೀಡುತ್ತೇನೆ. ಅಪ್ಪಾಜಿ, ಕೇಳಿ ಜನರೇ, ಇಂದಿನಿಂದ ನಾವು ಯಾವುದೇ ನರಬಲಿ ಅಥವಾ ಪ್ರಾಣಿ ಬಲಿಯನ್ನು ಬಲಿ ಕೊಡಬಾರದು. ಜೀವಿಯನ್ನು ಬಲಿ ಕೊಟ್ಟರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುವುದು. ಮುಂದಿನ ವರ್ಷ ದೇವಿಯ ಜಾತ್ರೆಗೆ ಚಂಡಮಾರುತ ದೇವತೆ ಆಜ್ಞಾಪಿಸಿದ್ದಾರೆ.
18 ಎಂಬುದು